ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಮಾರ್ನಿಂಗ್ ಗ್ರೇವ್ ಅನ್ನೋ ಕೊರಿಯನ್ ಹಾರರ್ ಥ್ರಿಲ್ಲರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ನೋಡೋಕು ಮುಂಚೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಬ್ಬ ಹುಡುಗ ಸ್ಕೂಲ್ ಮುಗಿಸ್ಕೊಂಡು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಾನೆ. ಇವನೇ ಈ ಮೂವಿಯ ಹೀರೋ. ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನಿಗೆ ದೆವ್ವಗಳೆಲ್ಲ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಆ ತರ ಒಂದು ಶಕ್ತಿ ಇದೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಅವನ ಪೇರೆಂಟ್ಸ್ ತಂದೆ ತಾಯಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹೀರೋ ಈ ಸಿಟಿಯಲ್ಲಿ ಒಬ್ಬನೇ ಒಂಟಿಯಾಗಿ ಇದ್ದು ಸ್ಕೂಲ್ಗೆ ಹೋಗಿದ್ದು ಬರ್ತಾ ಇದ್ದಾನೆ. ಮತ್ತೆ ನಮ್ಮ ಹೀರೋಗೆ ಆ ಸಿಟಿಯಲ್ಲಿ ಇರೋಕೆ ಇಷ್ಟ ಇಲ್ಲ. ಅವನ ನೇಟಿವ್ ಪ್ಲೇಸ್ ಗೆ ಹೋಗಿನೇ ಓದ್ಬೇಕು ಅಂತ ಆಸೆ ಪಡ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ನಮ್ಮ ಹೀರೋ ಕೈಯಲ್ಲಿ ಒಂದು ಚೈನ್ ಇರುತ್ತೆ. ಅದರಲ್ಲಿ ಒಂದು ಡಾಲರ್ ಇರುತ್ತೆ. ಯಾವದಾದ್ರೂ ದೆವ್ವ ಹತ್ರ ಬಂದ್ರೆ ಆ ಚೈನ್ ಅಲ್ಲಿ ಇರೋ ಡಾಲರ್ ಆಟೋಮೆಟಿಕ್ ತಿರುಗೋಕೆ ಶುರು ಆಗುತ್ತೆ. ಅದ್ರ ಮುಖಾಂತರ ಇಲ್ಲಿ ದೆವ್ವ ಇದೆ ಅನ್ನೋದನ್ನ ಹೀರೋ ಕಂಡುಹಿಡಿತಾನೆ, ತಿಳ್ಕೊತಾನೆ. ಸೊ ಇವಾಗ ನಮ್ಮ ಹೀರೋ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಾನೆ ಅಲ್ವಾ, ಆವಾಗ ಅವನ ಕೈಯಲ್ಲಿರೋ ಚೈನ್ ಡಾಲರ್ ಆಟೋಮೆಟಿಕ್ ಸುತ್ತುತ್ತಾ ಇದೆ. ಹಾಗಾದ್ರೆ ಹತ್ರದಲ್ಲಿ ಯಾವ್ದೋ ದೆವ್ವ ಇದೆ ಅಂತ ನಮ್ಮ ಹೀರೋ ಸುತ್ತಮುತ್ತ ನೋಡ್ಬೇಕಾದ್ರೆ ಒಂದು ಹುಡುಗಿಯ ಪಕ್ಕದಲ್ಲಿ ಒಂದು ದೆವ್ವ ನಿಂತಿದೆ. ಏನೇ ನಮ್ಮ ಹೀರೋಗೆ ದೆವ್ವನ ನೋಡೋ ಶಕ್ತಿ ಇದ್ರೂ ಕೂಡ ಆ ಪವರ್ ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬಾ ಹುಷಾರಾಗಿರ್ತಾನೆ. ಯಾಕೆ ಅಂದ್ರೆ ಅಕಸ್ಮಾತ್ ದೆವ್ವಗಳಿಗೆ ಇವನ ಹತ್ರ ಇರೋ ಪವರ್ ಗೊತ್ತಾದ್ರೆ ಆ ದೆವ್ವಗಳು ಇವನನ್ನ ಫಾಲೋ ಮಾಡಿ ಬಂದು ಇವನ ಹತ್ರ ಹೆಲ್ಪ್ ಕೇಳುತ್ತೆ ಅಂತ ಹೆದರ್ಕೋತಾನೆ. ಆದ್ರಿಂದಾನೆ ದೆವ್ವಗಳನ್ನ ನೋಡಿದ್ರು ಕೂಡ ನೋಡದೆ ಇರೋ ತರ ಇರ್ತಾನೆ ನಮ್ಮ ಹೀರೋ. ಸೊ ಇವಾಗ ಟ್ರೈನ್ ಅಲ್ಲಿ ಒಂದು ದೆವ್ವ ಇದೆ ಅಲ್ವಾ, ಅದು ಇವನನ್ನ ಗಮನಿಸಬಾರ್ದು ಅಂತ ಅದನ್ನ ನೋಡದೆ ಇರೋ ತರ ಕೂತಿರ್ತಾನೆ ನಮ್ಮ ಹೀರೋ. ಆವಾಗ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನಮ್ಮ ಹೀರೋ ಅವನ ಕ್ಲಾಸ್ಮೇಟ್ಸ್ ಟ್ರೈನಿಗೆ ಹತ್ಕೋತಾರೆ. ನಮ್ಮ ಹೀರೋನ ಕಿಂಡಲ್ ಮಾಡಿಬಿಟ್ಟು, ನಿನಗೆ ದೆವ್ವಗಳನ್ನ ನೋಡೋ ತರ ಶಕ್ತಿ ಇದೆ ಅಂತಲ್ಲ, ಅವುಗಳು ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತಲ್ಲ ಅಂತ ಕಿಂಡಲ್ ಮಾಡಿ ಹೋಗ್ತಾರೆ. ಅದನ್ನ ದೆವ್ವನು ಕೇಳಿಸ್ಕೊಂಡ್ ಬಿಡುತ್ತೆ. ಓ, ನಿನಗೆ ದೆವ್ವಗಳನ್ನ ನೋಡೋ ಶಕ್ತಿ ಇದೆಯಾ ಅಂತ ಆ ದೆವ್ವ ನಮ್ಮ ಹೀರೋ ಮುಂದೆ ಬಂದು ಕೂತಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ, ಓ ಆ ದೆವ್ವಕ್ಕೆ ನಮಗಿರೋ ಶಕ್ತಿ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋಯ್ಯೋ, ಯಾವುದೇ ಕಾರಣಕ್ಕೂ ಈ ದೆವ್ವನ ನಾವು ನೋಡ್ಬಿಡಬಾರ್ದು. ಅಕಸ್ಮಾತ್ ನೋಡ್ಬಿಟ್ರೆ ಅಷ್ಟೇ ನಮ್ಮ ಬಗ್ಗೆ ಆ ದೆವ್ವಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಡೈರೆಕ್ಟ್ ಆ ದೆವ್ವನ ನೋಡೋದೇ ಇಲ್ಲ. ಆಮೇಲೆ ಅವನ ಸ್ಟಾಪ್ ಬಂದಿದ್ದ ತಕ್ಷಣ ಟ್ರೈನ್ ಬಿಟ್ಟು ಇಳಿದು ಬೇಗ ಬೇಗ ಅವನ ಮನೆಗೆ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಹೆದರ್ಕೊಂಡು ಎಲ್ಲಿ ಆ ದೆವ್ವ ನಮ್ಮನ್ನ ಫಾಲೋ ಮಾಡಿ ಬಂದ್ಬಿಡುತ್ತಾ ಅಂತ ಅವನ ಕೈಯಲ್ಲಿರೋ ಚೈನ್ ಡಾಲರ್ ಅನ್ನೇ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಹೇಗೋ ಮನೆಗೆ ಬಂದಾಯ್ತು. ಅಪ್ಪ, ಆ ದೆವ್ವ ಹತ್ರ ಇಂದ ನಾವು ತಪ್ಪಿಸ್ಕೊಂಡ್ವಿ ಅಂತ ನಮ್ಮ ಹೀರೋ ರಿಲ್ಯಾಕ್ಸ್ ಆಗಿ ನೀರನ್ನ ತಗೊಂಡು ಕುಡಿತಾ ಇರ್ತಾನೆ. ಆವಾಗ ನಮ್ಮ ಹೀರೋಗೆ ಅವನ ತಲೆ ಮೇಲೆ ಏನೋ ತುಂಬಾ ವೆಯ್ಟ್ ಆಗಿರೋ ತರ ಅನ್ಸುತ್ತೆ, ಫೀಲ್ ಆಗುತ್ತೆ. ಏನು ಅಂತ ಮೇಲ್ಗಡೆ ನೋಡಿದ್ರೆ ಟ್ರೈನ್ ಅಲ್ಲಿ ಬರ್ತಾ ಇತ್ತಲ್ಲ ದೆವ್ವ, ಅದು ಇವಾಗ ನಮ್ಮ ಹೀರೋ ತಲೆ ಮೇಲೆ ಕೂತಿದೆ. ಅದಕ್ಕೆ ಹೀರೋ ಕಂಡಿಡ್ದು ಬಿಟ್ಟ. ಸರಿ, ನಿನಗೆ ಏನ್ ಬೇಕು, ಏನ್ ಹೆಲ್ಪ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ದೆವ್ವ ನಮ್ಮ ಹೀರೋ ಹತ್ರ ಒಂದು ಹೆಲ್ಪ್ ಕೇಳುತ್ತೆ. ನನ್ನನ್ನ ಯಾರೋ ಕೊಂದು ಒಂದು ಜಾಗದಲ್ಲಿ ಊತಾಕಿಟ್ಟಿದ್ದಾರೆ. ಆ ಜಾಗವನ್ನ ಮಾತ್ರ ನೀನು ಪೊಲೀಸ್ಗೆ ತೋರಿಸ್ಕೊಡ್ಬೇಕು, ಇಲ್ಲ ಅಂದ್ರೆ ನಿನಗೆ ಟಾರ್ಚರ್ ಕೊಡ್ತೀನಿ ಅಂತ ದೆವ್ವ ನಮ್ಮ ಹೀರೋ ಹತ್ರ ಹೆಲ್ಪ್ ಕೇಳ್ತಾ ಇದೆ. ಸರಿ, ಮಾಡ್ತೀನಿ ಅಂತ ನಮ್ಮ ಹೀರೋನು ಆ ದೆವ್ವಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಹುಡುಗಿ ಡೆಡ್ ಬಾಡಿ ಎಲ್ಲಿ ಊತಾಕಿಟ್ಟಿದ್ದಾರೆ ಅನ್ನೋದನ್ನ ಪೊಲೀಸ್ಗೆ ತೋರಿಸ್ಕೊಡ್ತಾನೆ ನಮ್ಮ ಹೀರೋ. ಆ ಡೆಡ್ ಬಾಡಿನ ಪೊಲೀಸರ್ಸ್ ತೆಗಿತಾ ಇದ್ದಾರೆ. ಪಕ್ಕದಲ್ಲಿ ಆ ದೆವ್ವ ಕೂತು ಅಳ್ತಾ ಇದೆ. ಅದನ್ನ ನಮ್ಮ ಹೀರೋ ನೋಡ್ಬಿಟ್ಟು ಇನ್ ಮುಂದೆ ಈ ಊರಲ್ಲಿ ನಾವು ಇರ್ಲೇಬಾರ್ದು ಅಂತ ಹೊರಡೋದಕ್ಕೆ ರೆಡಿ ಆಗ್ತಾನೆ. ಆವಾಗ ಅವನ ಅಂಕಲ್ಗೆ ಫೋನ್ ಮಾಡ್ತಾನೆ ಹೀರೋ. ಅವನ ಅಂಕಲ್ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಹೀರೋ ಅವನ ನೇಟಿವ್ ವಿಲೇಜ್ ಅಲ್ಲೇ ಇದ್ದಾರೆ. ಸೊ ಅಂಕಲ್ಗೆ ಫೋನ್ ಮಾಡಿ, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಆಗ್ತಾ ಇಲ್ಲ, ನಾನು ನಮ್ಮ ವಿಲೇಜ್ ಗೆನೆ ಬಂದ್ಬಿಡ್ತಾ ಇದ್ದೀನಿ, ನನಗೆ ಇಲ್ಲಿ ತುಂಬಾ ಟಾರ್ಚರ್ ಆಗಿದೆ, ಬೇಜಾರಾಗ್ತಾ ಇದೆ. ಏನು, ಇಲ್ಲಿಗೆ ಬರ್ತಾ ಇದೀಯಾ? ಬೇಡ, ನೀನ್ ಬರ್ಬೇಡ. ಆಲ್ರೆಡಿ ನಿನಗೆ ದೆವ್ವಗಳನ್ನ ನೋಡೋ ಶಕ್ತಿ ಇದೆ, ಅದೇ ತರನೇ ನನಗೂ ಆ ಶಕ್ತಿ ಇದೆ, ಪವರ್ ಇದೆ. ನೀನು ಇಲ್ಲಿಗೆ ಬಂದ್ಬಿಟ್ರೆ ಆಮೇಲೆ ತುಂಬಾ ದೆವ್ವಗಳು ನಮ್ಮನ್ನ ಹುಡಿಕೊಂಡು ಈ ಊರಿಗೆ ಬರೋದಕ್ಕೆ ಶುರು ಮಾಡುತ್ತೆ. ಸೊ ನೀನು ಅಲ್ಲೇ ಇರು, ಇಲ್ಲಿಗೆಲ್ಲ ಬರೋಕೆ ಹೋಗ್ಬೇಡ. ಇಲ್ಲ ಅಂಕಲ್, ನಾನು ಆಲ್ರೆಡಿ ಸ್ಕೂಲ್ ಅಲ್ಲಿ ಟಿಸಿ ತಗೋಬಿಟ್ಟಿದ್ದೀನಿ, ಸೊ ನಾನು ನಮ್ಮ ಊರಿಗೆ ಬರ್ತಾ ಇದ್ದೀನಿ ಅಂತ ಮಾತಾಡ್ಬಿಟ್ಟು ಒಂದು ಚಿಕ್ಕ ಹುಡುಗಿಯ ಹೆಸರನ್ನ ಹೇಳಿ ಅವರ ಫ್ಯಾಮಿಲಿ ಹೇಗಿದೆ ಅಂತ ಕೇಳ್ತಾನೆ ಹೀರೋ. ಅದಕ್ಕೆ ಅಂಕಲ್, ಓ ಆ ಹುಡುಗಿನ, ಆ ವಿಷಯ ನಡೆದು ತುಂಬಾ ದಿನ ಆಯ್ತಲ್ಲ, ಸೊ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಆ ಹುಡುಗಿಯ ಬಗ್ಗೆ ಗೊತ್ತಿಲ್ಲ ಅನ್ನೋ ತರ ಅಂಕಲ್ ಹೇಳ್ತಾರೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ಬಸ್ ಕ್ಯಾಚ್ ಮಾಡಿ ಅವನ ನೇಟಿವ್ ವಿಲೇಜ್ ಗೆ ಬರ್ತಾನೆ. ಹಾಗೆ ನಮ್ಮ ಹೀರೋ ಆ ವಿಲೇಜ್ ಗೆ ಬಸ್ ಅಲ್ಲಿ ಬರ್ಬೇಕಾದ್ರೆ ಹೊರಗಡೆ ಒಂದು ಹುಡುಗಿ ದೆವ್ವ ನಿಂತಿದೆ. ಈ ದೆವ್ವನೇ ಈ ಮೂವಿಯ ಹೀರೋಯಿನ್. ಅವಳನ್ನ ನೋಡಿದ ತಕ್ಷಣನೇ ಅದು ಒಂದು ದೆವ್ವ ಅನ್ನೋದು ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಆದ್ರೂ ನೋಡಿದ್ರು ನೋಡದೆ ಇರೋ ತರ ಇರ್ತಾನೆ. ನೋಡಿದ್ರೆ ಆ ದೆವ್ವ ಎಲ್ಲಿ ಬಂದು ನಮ್ಮ ಹತ್ರ ಹೆಲ್ಪ್ ಕೇಳ್ಬಿಡುತ್ತೋ ಅಂತ ಏನು ಗೊತ್ತಿಲ್ಲದೆ ಇರೋ ತರ ಬಸ್ ಅಲ್ಲೇ ಕೂತಿರ್ತಾನೆ. ಬಟ್ ಆದ್ರೆ ಅದನ್ನ ಹೀರೋಯಿನ್ ದೆವ್ವ ಗಮನಿಸಿಬಿಟ್ಟು ನಗಾಡುತ್ತೆ. ಆಮೇಲೆ ನಮ್ಮ ಹೀರೋ ಅಂಕಲ್ ಮನೆಗೂ ಹೋಗ್ತಾನೆ. ಎಷ್ಟು ಹೇಳಿದ್ರು ನೀನು ಕೇಳಿಲ್ಲ ಅಲ್ವಾ, ಬಂದೇ ಬಿಟ್ಟಿದ್ಯಾ ಅಲ್ವಾ, ಸರಿ ಬಾ ಮನೆ ಒಳಗಡೆ ಅಂತ ಹೀರೋನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಂಕಲ್. ಏನೇ ಅಂಕಲ್ಗೆ ದೆವ್ವಗಳನ್ನ ನೋಡೋ ಶಕ್ತಿ ಇದ್ರೂ ಕೂಡ ಅಂಕಲ್ ತುಂಬಾನೇ ಹೆದರ್ಕೋತಾರೆ. ತುಸ್ಪಟಾಕಿ. ಸೊ
ಮನೆ ಸುತ್ತ ಮಂತ್ರಗಳನ್ನ ಬರ್ದಿಟ್ಟು ಮನೆ ಬಿಟ್ಟು ಹೊರಗಡೆ ಹೋಗದೆ ಮನೆ ಒಳಗಡೆನೆ ಇರ್ತಾರೆ ಅಂಕಲ್. ನೆಕ್ಸ್ಟ್ ದಿನ ನಮ್ಮ ಹೀರೋ ಆ ವಿಲೇಜ್ ಅಲ್ಲಿ ಇರೋ ಸ್ಕೂಲಿಗೆ ಜಾಯ್ನ್ ಆಗ್ತಾವನೆ. ಅಲ್ಲಿರೋ ಟೀಚರು ಎಲ್ಲ ಸ್ಟೂಡೆಂಟ್ಸ್ ಹತ್ರನು ನಮ್ಮ ಹೀರೋ ಬಗ್ಗೆ ಇಂಟ್ರೋ ಕೊಡ್ತಾವ್ರೆ. ನಂತರ ನಮ್ಮ ಹೀರೋ ಹೋಗಿ ಅವನ ಸೀಟ್ ಅಲ್ಲಿ ಕೂರ್ತಾನೆ. ಎಲ್ಲ ಸ್ಕೂಲಲ್ಲೂ ಒಂದು ರೌಡಿ ಗ್ಯಾಂಗ್ ಇರುತ್ತೆ ಅಲ್ವಾ, ಅದೇ ತರ 5 ಜನ ಸೇರಿದ ರೌಡಿ ಗ್ಯಾಂಗ್ ಈ ಸ್ಕೂಲಲ್ಲಿ ಇದೆ. ಅದ್ರಲ್ಲಿ ಈ ಹುಡುಗಿನೇ ರೌಡಿ ಹುಡುಗಿ, ಇವನೇ ಆ ಗ್ಯಾಂಗಿಗೆ ಲೀಡರ್ ರೌಡಿ ಹುಡುಗ. ಆವಾಗ ರೌಡಿ ಹುಡುಗಿ ನಮ್ಮ ಹೀರೋ ಹತ್ರ ಬಂದು, ಏನೋ ಹುಡುಗ ನೋಡೋಕೆ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೀಯಾ, ಸಿಟಿಯಿಂದ ಬರೋ ಹುಡುಗರೆಲ್ಲ ಹೀಗೆ ತುಂಬಾ ಸ್ಮಾರ್ಟ್ ಆಗಿರ್ತೀರಾ, ಚೆನ್ನಾಗಿರ್ತೀರಾ ಅಂತ ಜೋಳ್ ಬಿಡ್ತಾ ಇರ್ತಾಳೆ. ಇದನ್ನ ನೋಡೋ ರೌಡಿ ಹುಡುಗನಿಗೆ ಒಂದು ಚೂರು ಇಷ್ಟ ಆಗ್ತಾ ಇಲ್ಲ. ನಮ್ಮ ಹೀರೋ ಮೇಲೆ ಕೋಪ ಬರ್ತಾ ಇದೆ ಅವನಿಗೆ. ಆದ್ರೂ ನಮ್ಮ ಹೀರೋ ಆ ರೌಡಿ ಹುಡುಗಿ ಮಾತಾಡೋದನ್ನೆಲ್ಲ ಕಿವಿಗೆ ಹಾಕೊಳ್ದೆ ಕ್ಲಾಸ್ ಅನ್ನ ಗಮನಿಸ್ತಾ ಇರ್ತಾನೆ. ಆವಾಗ ಆ ಕ್ಲಾಸ್ ಅಲ್ಲಿರೋ ವಿಂಡೋ ಗ್ಲಾಸ್ ಮೇಲೆ ಯಾವ್ದೋ ಒಂದು ದೆವ್ವ ಕೈಯಲ್ಲಿ ಬ್ಲೇಡ್ ಜೊತೆ ಬಂದು ನಿಂತಿದೆ. ಅದನ್ನ ನೋಡಿ ನಮ್ಮ ಹೀರೋ ಹೆದರ್ಕೊಂಡು, ಅಯ್ಯಯ್ಯೋ ಏನಿದು, ಈ ಊರಲ್ಲಿ ಜಾಸ್ತಿ ದೆವ್ವಗಳು ಇರೋಲ್ಲ ಅನ್ಕೊಂಡು ಬಂದಿವಲ್ಲ, ನೋಡಿದ್ರೆ ಸ್ಕೂಲ್ ಒಳಗಡೆನೆ ಒಂದು ದೆವ್ವ ಇದೆಯಾ ಹಾ ಅಂತ ಯೋಚನೆ ಮಾಡಿಬಿಟ್ಟು ನಂತರ ಈವ್ನಿಂಗ್ ಅವನ ಅಂಕಲ್ ಹತ್ರ ಹೋಗಿ ಈ ತರ ಸ್ಕೂಲ್ ಅಲ್ಲಿ ಒಂದು ಟೆರರ್ ಆದ ದೆವ್ವ ಇದೆ ಅಂತ ಹೇಳ್ಕೊತಾವನೆ. ಅದಕ್ಕೆ ಅಂಕಲ್, ಈ ತರ ಬ್ಲೇಡ್ ಜೊತೆ ಬರೋ ದೆವ್ವಗಳನ್ನ ನೋಡ್ಲೇಬೇಡ, ಅವುಗಳು ಯಾರನ್ನಾದ್ರೂ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇರುತ್ತೆ, ಅವುಗಳಿಗೆ ಮಾತ್ರ ನೀನು ಹೆಲ್ಪ್ ಮಾಡೋಕೆ ಹೋಗ್ಬೇಡ ಅಂತ ಅಡ್ವೈಸ್ ಮಾಡ್ತಾವ್ರೆ. ನೆಕ್ಸ್ಟ್ ದಿನ ನಮ್ಮ ಹೀರೋ ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ಹುಡುಗಿ ನಾಯಿ ಮರಿ ಜೊತೆ ಕೂತಿದ್ದಾಳೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೂ ಇಷ್ಟ ಆಗುತ್ತೆ. ಸರಿ ಇದನ್ನ ಡ್ರಾ ಮಾಡೋಣ ಅಂತ ಅವನ ನೋಟ್ಬುಕ್ ನ ತಗೊಂಡು ಅದನ್ನ ಬಿಡಿಸೋದಕ್ಕೆ ಶುರು ಮಾಡ್ತಾವನೆ. ಆವಾಗ ನಮ್ಮ ಹೀರೋಯಿನ್ ದೆವ್ವ ಅಲ್ಲಿಗೆ ಬರುತ್ತೆ. ನಿನಗೆ ಆ ನಾಯಿ ಮರಿ ಕಾಣ್ತಾ ಇದೀಯಾ, ಆ ನಾಯಿ ಹೋದ ತಿಂಗಳೇ ಸತ್ತೋಯ್ತು ಅಂತ ಮಾತಾಡ್ತಾನೆ ಇರ್ತಾಳೆ. ಆದ್ರೆ ನಮ್ಮ ಹೀರೋ ಅವಳು ಮಾತಾಡೋದನ್ನ ಕಿವಿಗೇನೆ ಹಾಕೊಳ್ಳಲ್ಲ, ಏನು ಗೊತ್ತಿಲ್ದೇ ಇರೋ ತರ ಕೂತಿರ್ತಾನೆ. ಅದೇ ಸಮಯದಲ್ಲಿ ಆ ರೌಡಿ ಹುಡುಗ ಇದಾನಲ್ಲ, ಅವನು ಅವನ ಗ್ಯಾಂಗ್ ಅನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ನಮ್ಮ ಹೀರೋಗೆ ಹೊಡೆದು, ಏನು ನನ್ನ ಹುಡುಗಿಯನ್ನೇ ಪಿಕಪ್ ಮಾಡೋಕೆ ಟ್ರೈ ಮಾಡ್ತಾ ಇದೀಯಾ ನೀನು ಅಂತ ನಮ್ಮ ಹೀರೋ ಜೊತೆ ಜಗಳ ಮಾಡ್ತಾವನೆ. ಅದಕ್ಕೆ ನಮ್ಮ ಹೀರೋ, ಲವ್ ನಾನೆಲ್ಲೋ ಅವಳ ಜೊತೆ ಮಾತಾಡ್ದೆ, ಅವಳೇ ಕಣು ನನ್ನ ಹತ್ರ ಬಂದು ಮಾತಾಡ್ತಾ ಇರೋದು ಅಂತ ಅವನಿಗೆ ಅಸಹ್ಯ ಮಾಡ್ಬಿಡ್ತಾವನೆ. ಅದಕ್ಕೆ ಆ ರೌಡಿ ಹುಡುಗ ನಮ್ಮ ಹೀರೋಗೆ ಚೆನ್ನಾಗಿ ಹೊಡೆದು, ನಿನಗೆ ಯಾವ್ದೋ ದೆವ್ವಗಳನ್ನ ನೋಡೋ ಶಕ್ತಿ ಇದೆಯಾ ಅಂತಲ್ಲ ಅಂತ ನಮ್ಮ ಹೀರೋಗೆ ಗೊತ್ತಿರೋ ಆ ಚಿಕ್ಕ ಹುಡುಗಿಯ ಹೆಸರನ್ನ ಹೇಳಿ ಅವನಿಗೆ ನೆನಪು ಮಾಡಿಸ್ತಾವನೆ. ಅದೇ ನಮ್ಮ ಹೀರೋ ಆಲ್ರೆಡಿ ಫೋನ್ ಅಲ್ಲಿ ಅವನ ಅಂಕಲ್ ಹತ್ರ ಮಾತಾಡಿದ್ನಲ್ವಾ ಒಂದು ಚಿಕ್ಕ ಹುಡುಗಿಯ ಬಗ್ಗೆ, ಆ ಹುಡುಗಿಯ ಬಗ್ಗೆನೆ ಇವಾಗ ಈ ರೌಡಿ ಹುಡುಗ ಹೇಳಿ ನಮ್ಮ ಹೀರೋಗೆ ನೆನಪು ಮಾಡಿಸ್ತಾ ಇದ್ದಾನೆ. ಇವಾಗ ಫ್ಲಾಶ್ ಬ್ಯಾಕ್, ಚಿಕ್ಕದನಲ್ಲಿ ನಮ್ಮ ಹೀರೋ ಇದೇ ಸ್ಕೂಲಲ್ಲಿ ಓದುತ್ತಾ ಇರ್ಬೇಕಾದ್ರೆ ಒಂದು ಚಿಕ್ಕ ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಆಮೇಲೆ ಆ ಸತ್ತೋಗಿದ್ದ ಹುಡುಗಿ ನಮ್ಮ ಹೀರೋ ಜೊತೆ ಮಾತಾಡ್ತಾ ಇದೆ. ಇವಾಗ ಪ್ರೆಸೆಂಟ್ ಸ್ಕೂಲಲ್ಲಿ ಹುಡುಗಿರ್ದು ರೌಡಿ ಗ್ಯಾಂಗ್ ಇರುತ್ತೆ, 5 ಜನ ಸೇರಿದ ಗ್ಯಾಂಗ್ ಅದು. ಅದ್ರಲ್ಲಿ ಒಬ್ಬಳು ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳನ್ನ ಯಾರೋ ಫಾಲೋ ಮಾಡೋ ರೀತಿ ಅವಳಿಗೆ ಫೀಲ್ ಆಗುತ್ತೆ. ಸೊ ಹುಡುಗಿ ಹೆದರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ರೌಡಿ ಹುಡುಗಿ ಬಂದು ಇವಳನ್ನ ಹೆದರಿಸ್ತಾಳೆ. ಲೇ ಯಾಕ್ರೆ ಹೀಗೆ ಮಾಡ್ತೀರಾ ಅಂತ ಮಾತಾಡ್ಬಿಟ್ಟು ಮನೆಗೆ ಬರ್ತಾಳೆ ಹುಡುಗಿ. ಆವಾಗ ಮನೆ ಒಳಗಡೆ ವಿಚಿತ್ರವಾದ ಸದ್ದು ಕೇಳುತ್ತೆ. ಇವಳು ಹೆದರ್ಕೊಂಡು ಮನೆಯ ಸುತ್ತ ನೋಡ್ಬೇಕಾದ್ರೆ ಒಂದು ರೂಮ್ ಒಳಗಡೆ ಕಪ್ಪು ಕವರ್ ಅಲ್ಲಿ ಏನನ್ನೋ ಕಟ್ಟಿ ಹಾಕಿಟ್ಟಿದ್ದಾರೆ. ಅಲ್ಲಿ ಈ ಹುಡುಗಿನೂ ಹೆದರ್ಕೊಂಡೆ ಆ ಕವರ್ ಅನ್ನ ಮುಟ್ಟೋಣ ಅಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಆ ಕವರ್ ಬ್ಲಾಸ್ಟ್ ಆಗಿ ಅವಳ ಮೇಲೇನೆ ಬ್ಲಡ್ ಚೆಲ್ತಾ ಇದೆ, ರಕ್ತ ಚೆಲ್ಲುತ್ತೆ. ಛೇ ಯಾರು ಇದು ಈ ತರ ಎಲ್ಲ ಆಟ ಆಡ್ತಾ ಇರೋದು ಅಂತ ಸಿಂಕಳಿ ಬಂದು ಮುಖಾನ ತೊಳಿತಾ ಇರ್ತಾಳೆ ಹುಡುಗಿ. ಆವಾಗ ಆ ಮನೆಯಲ್ಲಿ ಏನೋ ಅಮಾನುಷ್ಯವಾಗಿ ನಡೀತಾ ಇದೆ. ಏನು ಅಂತ ನೋಡಿದ್ರೆ ಒಂದು ಮಾಸ್ಕ್ ಹಾಕಿರೋ ದೆವ್ವ ಇವಳನ್ನ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡುತ್ತೆ. ಸೊ ಹುಡುಗಿ ಅಲ್ಲಿಂದ ಎಸ್ಕೇಪ್ ಆಗಿ ಅವಳ ಫೋನ್ ಅನ್ನ ತಗೊಂಡು ಒಂದು ರೂಮ್ ಒಳಗಡೆ ಹೋಗಿ ಅವಳ ರೌಡಿ ಗ್ಯಾಂಗಿಗೆ ಕಾಲ್ ಮಾಡಿ, ಈ ತರ ಶಾಗಿನ ನಾನು ನೋಡ್ದೆ, ಅವಳು ಬಂದ್ಬಿಟ್ಟಿದ್ದಾಳೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆ ಮಾಸ್ಕ್ ಹಾಕಿರೋ ದೆವ್ವ ಈ ಹುಡುಗಿನ ಹೊಡೆದು ಎಳ್ಕೊಂಡು ಹೋಗುತ್ತೆ. ಅಷ್ಟೇ, ಹುಡುಗಿಯ ಕತೆ ಮುಗೀತು. ಇವಾಗ ನೆಕ್ಸ್ಟ್ ದಿನ ನಮ್ಮ ಹೀರೋ ಆ ಸ್ಕೂಲ್ ಗ್ರೌಂಡ್ ಅಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ದೆವ್ವನು ಅವನ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆದ್ರೆ ನಮ್ಮ ಹೀರೋ ಆ ಹೀರೋಯಿನ್ ದೆವ್ವನ ಕೇರೆ ಮಾಡಲ್ಲ. ಅದಕ್ಕೆ ಹೀರೋಯಿನ್, ಯಾಕೆ ನನ್ನ ಜೊತೆ ನೀನು ಮಾತಾಡ್ತಾ ಇಲ್ಲ, ನನ್ನ ಕೇರೆ ಮಾಡ್ತಾ ಇಲ್ವಲ್ಲ ನೀನು, ನಾನು ನಿನ್ನ ಹತ್ರ ಯಾವುದೇ ಹೆಲ್ಪ್ ಕೇಳಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ, ಏನು ನೀನು ನನ್ನ ಹತ್ರ ಹೆಲ್ಪ್ ಕೇಳಲ್ವಾ, ನಿಜವಾಗ್ಲೂ ಯಾವ್ದು ರಿವೆಂಜ್ ತಗೋಬೇಕು ಅಂತಲ್ಲ ನನ್ನ ಹತ್ರ ನೀನು ಹೆಲ್ಪ್ ಕೇಳಲ್ಲ ಅಲ್ವಾ ಅಂತ ನಮ್ಮ ಹೀರೋ ಹೀರೋಯಿನ್ ಹತ್ರ ಮಾತಾಡೋಕೆ ಶುರು ಮಾಡ್ತಾವನೆ. ಹಾಗೆ ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಆ ರೌಡಿ ಹುಡುಗ ಇದಾನಲ್ಲ, ಅವನು ಗ್ರೌಂಡ್ ಅಲ್ಲಿ ಒಬ್ಬ ಹುಡುಗನ್ನ ಹಿಡಿದು ಹೊಡಿತಾ ಇದ್ದಾನೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್, ನೀನು ಯಾಕೆ ಸುಮ್ನೆನೇ ಇದೀಯಾ, ಆ ರೌಡಿ ಹುಡುಗ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾನೆ, ಅವನನ್ನ ನೀನು ಏನು ಕೇಳಲ್ವಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತಿದ್ದಾನೆ. ಆವಾಗ ನಮ್ಮ ಹೀರೋಯಿನ್, ಅಯ್ಯೋ ಮಾಸ್ಕ್ ದೆವ್ವ ಬಂದ್ಬಿಟ್ಟಿದೆ, ನಾನು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ ಅಲ್ಲಿಂದ ಎದ್ದು ಹೋಗ್ಬಿಡ್ತಾ ಇದ್ದಾಳೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಏನು ಅರ್ಥ ಆಗ್ತಾ ಇಲ್ಲ. ಹೀರೋಯಿನ್ ಒಂದು ದೆವ್ವ, ಇವಳು ಇನ್ನೊಂದು ದೆವ್ವನ ನೋಡಿ ಹೆದರ್ಕೊಂಡು ಹೋಗ್ತಾ ಇದೆಯಲ್ಲ, ವಾಟ್ ಅ ಮಿರಾಕಲ್. ಹಾಗಾದ್ರೆ ಆ ಮಾಸ್ಕ್ ದೆವ್ವ ಯಾರಾಗಿರ್ಬೋದು, ನಮ್ಮ ಚೈನ್ ಅನ್ನ ಇಟ್ಟು ನಾವು ಕಂಡು ಹಿಡಿಯೋಣ, ನಮ್ಮ ಡಾಲರ್ ಅನ್ನ ಇಟ್ಟು ಫೈಂಡ್ ಔಟ್ ಮಾಡೋಣ ಅಂತ ನಮ್ಮ ಹೀರೋ ಅವನ ಕೈಯಲ್ಲಿರೋ ಚೈನ್ ಅನ್ನ ಹಿಡ್ಕೊಂಡು ಆ ಸ್ಕೂಲ್ ಪೂರ್ತಿ ಹುಡುಕ್ತಾನೆ. ಆವಾಗ ಒಂದು ಜಾಗ
ಜಾಗಕ್ಕೆ ಬಂದಿದ ತಕ್ಷಣ ಆ ಚೈನಲ್ಲಿರುವ ಡಾಲರ್ ಆಟೋಮೆಟಿಕ್ ತಿರುಗ್ತಾ ಇದೆ. ಹಾಗಾದ್ರೆ ಈ ರೂಮ್ ಒಳಗಡೆನೆ ಆ ಮಾಸ್ಕ್ ದೆವ್ವ ಇರ್ಬೇಕು, ಆ ಕ್ರೂರವಾದ ದೆವ್ವ ಇರ್ಬೇಕು. ನಾನು ಅದನ್ನ ನೋಡೋಕೆ ಹೋಗ್ತೀನಿ ಅಂತ ಡೋರ್ ನ ಓಪನ್ ಮಾಡ್ತಾವನೆ ನಮ್ಮ ಹೀರೋ. ಒಳಗಡೆ ನೋಡಿದ್ರೆ ಬೇರೆ ಯಾವ್ದೋ ದೆವ್ವ ಇದೆ. ಅದಕ್ಕೆ ನಮ್ಮ ಹೀರೋ ಈ ದೆವ್ವಕ್ಕೆ ನಮ್ಮ ಬಗ್ಗೆ ಗೊತ್ತಾಗ್ಬಿಡ್ಬಾರ್ದು ಅಂತ ಆ ದೆವ್ವ ಇವನ ಕಣ್ಣಿಗೆ ಕಾಣದೇ ಇರೋ ತರ ಇಲ್ಲಿ ತುಂಬಾ ಡಸ್ಟ್ ಆಗಿದೆ ಅಲ್ವಾ, ಹಾ ಸರಿ ಓಕೆ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾ ಇದ್ದಾನೆ. ಆಮೇಲೆ ಆವತ್ತು ಸಂಜೆ ಮನೆಯಲ್ಲಿ ಅಂಕಲ್ ಕೈಯಲ್ಲಿ ಕತ್ತಿನೆಲ್ಲ ಇಟ್ಕೊಂಡು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅವರ ಹತ್ರ ನಮ್ಮ ಹೀರೋ ಏನೋ ಪೇಚಾಡ್ತಾ ಇದ್ದಾನೆ. ನಾನು ಯಾಕೆ ಯಾವುದೇ ತಪ್ಪು ನಡೀತಾ ಇದ್ರೋ ಅದನ್ನ ನಾನು ಕೇಳೋದೇ ಇಲ್ಲ, ಕೇರೆ ಮಾಡೋದಿಲ್ಲ. ಆ ತರಾನೇ ಆ ಚಿಕ್ಕ ಹುಡುಗಿಗೆ ನಾನು ಹೆಲ್ಪ್ ಮಾಡದೆ ಇದ್ದಿದ್ದಕ್ಕೆ ನನಗೆ ಇವಾಗ ಗಿಲ್ಟಿ ಫೀಲ್ ಬಂದಿರೋದು ಅಂತ ಹೀರೋ ಮಾತಾಡ್ಬೇಕಾದ್ರೆ ಅದಕ್ಕೆ ಅಂಕಲ್ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ವರಿ ಮಾಡಬೇಡ. ಆ ಚಿಕ್ಕ ಹುಡುಗಿನ ಕೊಂದವರನ್ನ ಪೊಲೀಸ್ ಕಂಡಿಡ್ದು ಬಿಟ್ಟಿದ್ದಾರಲ್ಲ, ಆಮೇಲೆ ನೀನು ಯಾಕೆ ಯೋಚನೆ ಮಾಡ್ತೀಯಾ, ಅದ್ರ ಬಗ್ಗೆನೇ ನೆನಪು ಮಾಡ್ಕೊಂಡು ಯಾಕೆ ಫೀಲ್ ಮಾಡ್ತಾ ಇದೀಯಾ ಅಂತ ಮಾತಾಡ್ಬಿಟ್ಟು ಅಂಕಲ್ ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕಾದ್ರೆ ಅವರ ಮನೆ ಮೇಲೇನೆ ಒಂದು ಆಂಟಿ ದೆವ್ವ ಕೂತ್ಕೊಂಡು ಅಂಕಲ್ಗೆ ಸೈಟ್ ಹೊಡಿತಾ ಇದೆ. ಅದನ್ನ ಅಂಕಲ್ ನೋಡ್ಬಿಟ್ಟು ಏನಿದು ನಾರ್ಮಲ್ ಹುಡುಗಿರೆಲ್ಲ ನಮ್ಮನ್ನ ನೋಡೋದೇ ಇಲ್ಲ, ಸತ್ತೋದ್ಮೇಲೆ ಸೈಟ್ ಹೊಡಿತಾ ಇದಾರಲ್ಲ, ಸತ್ತೋದ್ಮೇಲೆ ಸೈಟ್ ಹೊಡಿತಾ ಇದಾರೆ, ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಹೀರೋಯಿನ್ ನಮ್ಮ ಹೀರೋ ಹತ್ರ ಅವನ ಬಗ್ಗೆ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾಳೆ. ಆವಾಗ ನಮ್ಮ ಹೀರೋ ಅವನಿಗೆ ಫಸ್ಟ್ ಯಾವ ದೆವ್ವ ಕಾಣಿಸ್ಕೊತೋ ಅನ್ನೋದನ್ನ ಹೇಳ್ತಾನೆ. ಅಂದ್ರೆ ನಮ್ಮ ಹೀರೋ ಯಾವಾಗ್ಲೂ ಒಂದು ಚಿಕ್ಕ ಹುಡುಗಿ ಬಗ್ಗೆ ಮಾತಾಡ್ತಾ ಇರ್ತಾನೆ ಅಲ್ವಾ. ನಮ್ಮ ಹೀರೋ ಚಿಕ್ಕದರಲ್ಲಿ ಓದಿದ ಸ್ಕೂಲಲ್ಲೇ ಆ ಚಿಕ್ಕ ಹುಡುಗಿ ಕೂಡ ಓದಿದ್ದು. ಒಂದು ದಿನ ಯಾರೋ ಅನ್ನೋನ್ ಪರ್ಸನ್ ಆ ಹುಡುಗಿನ ನೀರಲ್ಲಿ ಮುಳುಗಿಸಿ ಕೊಂದು ಬಿಡ್ತಾ ಇದ್ದಾನೆ. ಸೊ ಪೊಲೀಸ್ ಎಲ್ಲರೂ ಆ ಚಿಕ್ಕ ಹುಡುಗಿನ ಹುಡುಕ್ತಾ ಇರ್ಬೇಕಾದ್ರೇನೆ ಆ ಹುಡುಗಿಯ ದೆವ್ವದ ರೂಪ ನಮ್ಮ ಹೀರೋ ಕಣ್ಣಿಗೆ ಕಾಣಿಸ್ಕೊಂಡಿದೆ. ಆ ಚಿಕ್ಕ ಹುಡುಗಿ ದೆವ್ವ ನಮ್ಮ ಹೀರೋ ಹತ್ರ ಈ ಜಾಗದಲ್ಲಿ ನನ್ನ ಡೆಡ್ ಬಾಡಿ ಇದೆ ಅಂತ ಹೇಳ್ಬೇಕಾದ್ರೆ ಅದನ್ನ ಪೊಲೀಸ್ಗೆ ತೋರ್ಸೋ ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಹೀರೋ ಆ ಡೆಡ್ ಬಾಡಿನ ತೋರ್ಸ್ಕೊಟ್ಟಿದ್ದಾನೆ. ಆಮೇಲೆ ಆ ಚಿಕ್ಕ ಹುಡುಗಿ ದೆವ್ವ ನನ್ನನ್ನ ಕೊಂದಿದ್ದು ಇವನನ್ನ ಪೊಲೀಸ್ ಹತ್ರ ಸಿಗಾಕ್ಸೋ ಅಂತ ಹೇಳ್ಬೇಕಾದ್ರೆ ಆದ್ರೆ ನಮ್ಮ ಹೀರೋ ಆ ಮರ್ಡರರ್ ಅನ್ನ ಪೊಲೀಸರ್ಸ್ ಹತ್ರ ಸಿಗಾಕ್ಸೋಕೆ ಹೆದರ್ಕೊಂಡು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾ ಇದ್ದಾನೆ. ಆದ್ರಿಂದಾನೆ ನಮ್ಮ ಹೀರೋ ಇಷ್ಟು ವರ್ಷ ಗಿಲ್ಟಿ ಫೀಲ್ ಅಲ್ಲಿ ಇರ್ತಾ ಇರೋದು. ಆ ಚಿಕ್ಕ ಹುಡುಗಿಯ ದೆವ್ವ ನನ್ನ ಹತ್ರ ಪೊಲೀಸ್ ಹತ್ರ ಆ ಮರ್ಡರರ್ ನ ಸಿಗಾಕ್ಸೋಕೆ ಹೇಳ್ತು, ಆದ್ರೆ ನಾನು ಹೆದರ್ಕೊಂಡು ಹೇಳಲಿಲ್ಲ, ನಾನೊಬ್ಬ ಹೆದರ್ಪುಕ್ಲ ಅಂತ ಹೀರೋಯಿನ್ ಹತ್ರ ಹೇಳ್ಕೊತಾ ಇದ್ದಾನೆ. ರೀಸೆಂಟ್ ಆಗಿನೇ ಆ ಚಿಕ್ಕ ಹುಡುಗಿಯನ್ನ ಕೊಂದಿದ್ದ ಮರ್ಡರರ್ ನ ಪೊಲೀಸರ್ಸ್ ಹಿಡಿದಿರ್ತಾರೆ. ಸೊ ನಮ್ಮ ಹೀರೋ ಡೈರೆಕ್ಟ್ ಆ ಚಿಕ್ಕ ಹುಡುಗಿಯ ಮನೆಗೆ ಹೋಗ್ತಾನೆ. ಅಲ್ಲಿ ಆ ಚಿಕ್ಕ ಹುಡುಗಿಯ ತಂದೆಯನ್ನ ಮೀಟ್ ಮಾಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಅದಕ್ಕೆ ಆ ಹುಡುಗಿಯ ತಂದೆ ನೀನ್ ತಾನೇ ಅಪ್ಪ ನನ್ನ ಮಗಳ ಡೆಡ್ ಬಾಡಿನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದು, ಇವಾಗ ಆ ಕಿಲ್ಲರ್ ನ ಕಂಡಿಡ್ದು ಬಿಟ್ಟಿದ್ದಾರೆ ಅಲ್ವಾ ಪೊಲೀಸ್, ಸೊ ನೀನೇನು ವರಿ ಪಡಬೇಡ ಅಂತ ಸಮಾಧಾನ ಮಾಡಿ ಹೋಗ್ತಾರೆ. ಆವಾಗ ಆ ಚಿಕ್ಕ ಹುಡುಗಿಯ ಆತ್ಮ ಆ ಮನೇಲಿರೋದನ್ನ ನೋಡ್ತಾನೆ ನಮ್ಮ ಹೀರೋ. ನಗಾಡ್ಕೊಂಡೆ ನಮ್ಮ ಹೀರೋಗೆ ಟಾಟಾ ತೋರಿಸ್ತಾ ಇದೆ ಆ ಚಿಕ್ಕ ಹುಡುಗಿ ರೂಪ ಆತ್ಮ. ನಮ್ಮ ಹೀರೋನು ಒಂಥರ ಎಮೋಷನಲ್ ಆಗಿ ಖುಷಿಯಾಗಿ ಆ ಚಿಕ್ಕ ಹುಡುಗಿಗೆ ಕೈ ತೋರಿಸ್ತಾನೆ. ಇವಾಗ್ಲೇನೆ ನಮ್ಮ ಹೀರೋ ಆ ಗಿಲ್ಟ್ ಫೀಲ್ ಇಂದ ಹೊರಗಡೆ ಬರ್ತಾನೆ. ಆಮೇಲಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾನೇ ಕ್ಲೋಸ್ ಆಗ್ತಾ ಇದ್ದಾರೆ, ಹಾಗೆ ಲವ್ ಮಾಡೋಕೆ ಶುರು ಮಾಡ್ತಾ ಇದ್ದಾರೆ. ಆಮೇಲೆ ಅವತ್ತು ರಾತ್ರಿ ಸ್ಕೂಲಲ್ಲಿ ರೌಡಿ ಗ್ಯಾಂಗ್ ಇಂದ ಒಬ್ಬ ಹುಡುಗ ಮತ್ತೆ ಹುಡುಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಒಂದು ಕ್ಲಾಸ್ ರೂಮಿಗೆ ಬಂದಿರ್ತಾರೆ. ಆವಾಗ ಹುಡುಗಿ ನಾನು ಸ್ವಲ್ಪ ರೆಸ್ಟ್ ರೂಮ್ ಹೋಗಿದ್ದು ಬರ್ತೀನಿ ಅಂತ ಹೋಗ್ತಾಳೆ. ಹುಡುಗನು ಸರಿ ಅಂತ ಅಲ್ಲಿರೋ ಟೇಬಲ್ ಮೇಲೇನೆ ಮಲಗಿರ್ತಾನೆ. ಆವಾಗ ಏನೋ ವಿಚಿತ್ರವಾದ ಸದ್ದು ಕೇಳ್ತಾ ಇದೆ. ಏನು ಅಂತ ಹುಡುಗ ಕಣ್ ಬಿಡ್ಬೇಕಾದ್ರೆ ಅಷ್ಟೇ ಆ ಮಾಸ್ಕ್ ದೆವ್ವ ಬಂದು ಈ ಹುಡುಗನ್ನ ಹೊಡೆದು ಹಾಗೆ ಗೆಳ್ಕೊಂಡು ಹೋಗ್ಬಿಡುತ್ತೆ. ರೆಸ್ಟ್ ರೂಮ್ ಅಲ್ಲಿ ಕೂತಿರೋ ಹುಡುಗಿಗೆ ಈ ಸದ್ದು ಕೇಳುತ್ತೆ. ಸೊ ಕ್ಲಾಸ್ ರೂಮಿಗೆ ಬಂದು ಅವಳ ಬಾಯ್ ಫ್ರೆಂಡ್ ನ ಹುಡುಕಿ ನೋಡ್ತಾಳೆ. ಹುಡುಗಿ ನೋಡಿದ್ರೆ ಅವನನ್ನ ಕಾಣ್ತಾ ಇಲ್ಲ, ಎಲ್ಲಿ ಹೋದ ಅಂತ ಸುತ್ತಮುತ್ತ ಹುಡುಗಿ ಹುಡುಕ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಸಡನ್ ಆಗಿ ಆ ಮಾಸ್ಕ್ ದೆವ್ವ ಬರುತ್ತೆ. ಸೊ ಹುಡುಗಿ ತಕ್ಷಣ ಹೆದರ್ಕೊಂಡು ಅಲ್ಲಿಂದ ಹೊರಗಡೆ ಓಡಿ ಬಂದು ಅವಳ ಫೋನ್ ನ ತಗೊಂಡು ಅವಳ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ, ಈ ತರ ಶಾಗಿ ಬಂದ್ಬಿಟ್ಟಿದ್ದಾಳೆ, ಶಾಗಿ ಬಂದ್ಬಿಟ್ಲು ಅಂತ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ನಾನೇ ಶಾಗಿ ಮಾತಾಡ್ತಾ ಇರೋದು ಅಂತ ದೆವ್ವ ಮಾತಾಡುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಈ ಹುಡುಗಿಯನ್ನು ಹೊಡೆದು ಎಳ್ಕೊಂಡು ಹೋಗ್ಬಿಡುತ್ತೆ ದೆವ್ವ. ನೆಕ್ಸ್ಟ್ ದಿನ ನಮ್ಮ ಹೀರೋ ಮತ್ತೆ ಅಂಕಲ್ ಅವರ ಮನೆಯಲ್ಲಿ ಕೂತು ಟಿವಿ ನೋಡ್ತಾ ಇರ್ಬೇಕಾದ್ರೆ ಅದೇ ಅಂಕಲ್ಗೆ ಒಂದು ಲೇಡಿ ದೆವ್ವ ಸೈಟ್ ಹೊಡಿತಾ ಇತ್ತಲ್ವಾ, ಅದು ಇವ್ರಗಳ ಜೊತೆ ಕೂತು ಟಿವಿ ನೋಡ್ತಾ ಇದೆ. ಆವಾಗ ಟಿವಿಯಲ್ಲಿ ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ದೆವ್ವ ಟ್ರೈನ್ ಅಲ್ಲಿ ಬಂದು ನಮ್ಮ ಹೀರೋ ಹತ್ರ ಹೆಲ್ಪ್ ಕೇಳ್ತಲ್ವಾ, ನಮ್ಮ ಹೀರೋ ಕೂಡ ಆ ಡೆಡ್ ಬಾಡಿನ ಕಂಡು ಹಿಡಿಯೋಕೆ ಪೊಲೀಸ್ಗೆ ಹೆಲ್ಪ್ ಮಾಡಿದ್ದ ಅಲ್ವಾ, ಆ ಹುಡುಗಿನ ಕೊಂದಿದ್ದ ಮರ್ಡರರ್ ಅನ್ನ ಪೊಲೀಸರ್ಸ್ ಕ್ಯಾಚ್ ಮಾಡ್ಬಿಟ್ರು ಅಂತ ಟಿವಿಯಲ್ಲಿ ನ್ಯೂಸ್ ಬರ್ತಾ ಇದೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಹೌದು ಆ ಸ್ಕೂಲಲ್ಲಿ ಯಾವ್ದೋ ಮಾಸ್ಕ್ ಹಾಕೊಂಡಿರೋ ದೆವ್ವ ಸುತ್ತಾಡ್ತಾ ಇದೆಯಂತಲ್ಲ, ಅದನ್ನ ನೋಡಿದ್ರೆ ಬೇರೆ ದೆವ್ವಗಳೆಲ್ಲ ಹೆದರ್ಕೋತಾ ಇದೆಯಲ್ಲ, ಯಾಕೆ ಅಂತ ಅಂಕಲ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇವ್ರಗಳ ಜೊತೆನೆ ಒಂದು ದೆವ್ವ ಕೂತಿದೆ ಅಲ್ವಾ, ಅದು ಏನ್ ಹೇಳುತ್ತೆ ಅಂದ್ರೆ ಆ ಮಾಸ್ಕ್ ಹಾಕೊಂಡಿರುವ ದೆವ್ವದ ಹೆಸರು ಶಾಗಿ, ಅವಳೇ ಆ ಸ್ಕೂಲಲ್ಲಿ ಸುತ್ತಾಡ್ತಾ ಇರೋದು ಅನ್ನೋ ತರ ಹೇಳ್ಬೇಕಾದ್ರೆ ಅದಕ್ಕೆ ಅಂಕಲ್ ಯಾರು ಆ ದೆವ್ವ, ಅವಳಿಗೆ ಏನ್ ಬೇಕಾಗಿದೆ ಏನಂತೆ ಅಂತ ಕೇಳ್ಬೇಕಾದ್ರೆ
ಶ್ಯಾಗಿ ಅವಳ ಹೆಸರು ಅಂತ ರಿಪೀಟೆಡ್ ಆಗಿ ಅಂತ ಅದನ್ನ ಮಾತ್ರನೇ ರಿಪೀಟೆಡ್ ಆಗಿ ಹೇಳ್ತಾ ಇದೆ ಈ ಮೆಂಟಲ್ ದೆವ್ವ. ಸೊ ನಮ್ಮ ಹೀರೋ ನೆಕ್ಸ್ಟ್ ದಿನ ಸ್ಕೂಲಿಗೆ ಬಂದಿದ್ದ ತಕ್ಷಣ ಶ್ಯಾಗಿ ಅಂತ ಯಾರಾದ್ರೂ ಹುಡುಗಿ ಈ ಸ್ಕೂಲಲ್ಲಿ ಓದುತ್ತಾ ಇದ್ರ ಅವರ ಫೋಟೋ ನನಗೆ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಒಂದು ಹುಡುಗಿ ಕನ್ನಡಿ ಹಾಕೊಂಡಿರೋ ಹುಡುಗಿ ನಮ್ಮ ಹೀರೋಗೆ ಫೋಟೋನ ತೋರ್ಸೋಣ ಅಂತ ತಿರುಗ್ಬೇಕಾದ್ರೆ ಆ ರೌಡಿ ಹುಡುಗಿ ಗುರಾಯಿಸ್ತಾಳೆ. ಆದ್ರಿಂದ ಕನ್ನಡಿ ಹುಡುಗಿ ಸೈಲೆಂಟ್ ಆಗ್ಬಿಡ್ತಾ ಇದ್ದಾಳೆ. ಆಮೇಲೆ ಆ ರೌಡಿ ಹುಡುಗಿ ನಮ್ಮ ಹೀರೋ ಹತ್ರ ಆ ಹುಡುಗಿ ಒಳ್ಳೆ ಇಲ್ಲ, ಅವಳ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಅಂತ ಏನೇನೋ ಮಾತಾಡಿ ಮೇಂಟೈನ್ ಮಾಡ್ತಾ ಇದ್ದಾಳೆ. ಇವಾಗ ರೌಡಿ ಗ್ಯಾಂಗ್ ಅಲ್ಲಿ ಇನ್ನ ಯಾರ್ಯಾರು ಬ್ಯಾಲೆನ್ಸ್ ಇದ್ದಾರೆ, ಈ ರೌಡಿ ಹುಡುಗ ಮತ್ತೆ ಈ ರೌಡಿ ಹುಡುಗಿ ಮಾತ್ರನೇ. ಮಿಕ್ಕಿದ 3 ಜನರನ್ನು ಆ ಮಾಸ್ಕ್ ದೆವ್ವ ಹೊಡೆದು ಎಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ. ಸೊ ಅವರ ಫ್ರೆಂಡ್ಸ್ ಎಲ್ಲಿಗೆ ಹೋದ್ರು ಅಂತ ರೌಡಿ ಹುಡುಗನಿಗೂ ಹುಡುಗಿಗೂ ಗೊತ್ತಿಲ್ಲ. ಸೊ ಹೇಗೆ ಅವರು ಕಾಣೆಯಾದ್ರು, ಹೇಗೆ ಮಿಸ್ ಆದ್ರು ಅನ್ನೋದು ಈ ರೌಡಿ ಹುಡುಗನಿಗೂ ಹುಡುಗಿಗೂ ಗೊತ್ತಿಲ್ಲ. ಹೀಗೆ ಇರ್ಬೇಕಾದ್ರೆ ನಮ್ಮ ಹೀರೋ ಹೀರೋಯಿನ್ ಜೊತೆ ಸೇರಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಆವಾಗ ಅವನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಯಾರು ಅಂತ ನಮ್ಮ ಹೀರೋ ಓಪನ್ ಮಾಡಿ ನೋಡಿದ್ರೆ ಅದೇ ಕನ್ನಡಿ ಹಾಕಿದ್ಲಲ್ಲ ಹುಡುಗಿ, ಅವಳು ಶ್ಯಾಗಿಯ ಫೋಟೋನ ನಮ್ಮ ಹೀರೋಗೆ ಕಳಿಸ್ಕೊಟ್ಟಿದ್ದಾಳೆ. ಶ್ಯಾಗಿ ಹುಡುಗಿಯ ಫೋಟೋನ ನೋಡಿದ ತಕ್ಷಣ ನಮ್ಮ ಹೀರೋ ಶಾಕ್ ಆಗ್ತಾನೆ. ಹೀರೋಯಿನ್ ಹತ್ರ ಅದ್ರ ಬಗ್ಗೆ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಶ್ಯಾಗಿ ಏನು ಸೂಸೈಡ್ ಮಾಡಿ ತೀರೋಗ್ಲಿಲ್ಲ, ಅವಳು ಸೂಸೈಡ್ ಮಾಡೋಕೆ ರೀಸನ್ ಆಗಿದ್ದವರು ಅವ್ರಗಳೇ ಅಂತ ಒಂದು ಕಥೆಯನ್ನ ಹೇಳ್ತಾಳೆ ಹೀರೋಯಿನ್. ಆಮೇಲೆ ನಮ್ಮ ಹೀರೋ ಡೈರೆಕ್ಟ್ ರೌಡಿ ಹುಡುಗ ಮತ್ತೆ ರೌಡಿ ಹುಡುಗಿ ಹತ್ರ ಬಂದು ಶ್ಯಾಗಿ ತೀರೋಗಿದ್ದಕ್ಕೆ ಕಾರಣ ನೀವೇನೆ, ಅವಳು ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಕಾರಣ ನೀವೇನೆ, ನೀವೇ ಅವಳನ್ನ ಟಾರ್ಚರ್ ಮಾಡಿ ಕೊಂದಿದ್ದೀರಾ, ಅವಳು ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಖಂಡಿತ ರಿವೆಂಜ್ ತಗೊಂಡೇ ತಗೋತಾಳೆ ಅಂತ ಭಯಂಕರವಾಗಿ ಬೈದು ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ್ಲೇನೆ ರೌಡಿ ಹುಡುಗಿಗೆ ಡೌಟ್ ಆಗುತ್ತೆ, ಒಂದ್ ವೇಳೆ ಶ್ಯಾಗಿನೇ ಬಂದು ನಮ್ಮ ಫ್ರೆಂಡ್ಸ್ ಅನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬಹುದಾ, ಕೊಂದಿರ್ಬಹುದಾ ಅಂತ ಡೌಟ್ ಆಗಿ ಕೇಳ್ಬೇಕಾದ್ರೆ ಅದಕ್ಕೆ ರೌಡಿ ಹುಡುಗ ಒಂದು ಫೋಟೋನ ರೌಡಿ ಹುಡುಗಿಗೆ ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು ರೌಡಿ ಹುಡುಗಿ ಮೇ ಬಿ ಶ್ಯಾಗಿ ಅವರ ತಂದೆನೇ ಇದನ್ನೆಲ್ಲ ಮಾಡ್ತಾ ಇರ್ಬೇಕು, ಫಸ್ಟ್ ಅವರನ್ನ ಹೋಗಿ ಮೀಟ್ ಮಾಡೋಣ ನಡಿ ಅಂತ ಇಬ್ಬರು ಶ್ಯಾಗಿ ಅವರ ತಂದೆನ ನೋಡೋಕೆ ಹೋಗ್ತಾರೆ. ಹೋಗೋಕು ಮುಂಚೆ ಈ ತರ ನಾವು ಶ್ಯಾಗಿ ಮನೆಗೆ ಹೋಗ್ತಾ ಇದೀವಿ ಅಂತ ಮೆಸೇಜ್ ಮಾಡ್ಬಿಟ್ಟೆ ಹೋಗ್ತಾ ಇದ್ದಾರೆ ರೌಡಿ ಕಪಲ್ಸ್. ಗಿಲ್ಲಿ ಮನೆಯಲ್ಲಿ ಕೂತು ನಮ್ಮ ಹೀರೋ ಅಂಕಲ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರುಗಳು ಕಳಿಸಿದ ಮೆಸೇಜ್ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ನಾನು ಬೇಗ ಶ್ಯಾಗಿ ಮನೆಗೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಆ ಮಾಸ್ಕ್ ದೆವ್ವ ಬಂದು ಅವ್ರುಗಳನ್ನ ಏನಾದ್ರೂ ಮಾಡ್ಬಿಡುತ್ತೆ ಅಂತ ಹೊರಡ್ಬೇಕಾದ್ರೆ ಅದಕ್ಕೆ ಅಂಕಲ್ ತಗೋ ಇದನ್ನ ಇಟ್ಕೋ, ಇದು ತುಂಬಾನೇ ಪವರ್ಫುಲ್ ಆದ ಚಾಕು, ಏನಿಗೂ ನಿನ್ನ ಸೇಫ್ಟಿಗಾಗಿ ಮಡಿಕೋ ಇದನ್ನ ಅಂತ ಕೊಟ್ಟು ಕಳಿಸ್ತಾರೆ. ಅದನ್ನ ತಗೊಂಡು ನಮ್ಮ ಹೀರೋನು ಸ್ಪೀಡ್ ಆಗಿ ಹೊರಡ್ತಾನೆ. ಶ್ಯಾಗಿ ಮನೆಗೆ ಬಂದು ನೋಡಿದ್ರೆ ಶ್ಯಾಗಿ ಅವರ ತಂದೆ ಮಾತ್ರ ಇದ್ದಾರೆ, ಅವರುವೆ ಏನೋ ದೆವ್ವ ಹಿಡಿದ ಹಾಗೆ ಇದ್ದಾರೆ. ಸೊ ನಮ್ಮ ಹೀರೋ ಬೇಗ ಒಳಗಡೆ ಹೋಗಿ ನೋಡಿದ್ರೆ ಆ ರೌಡಿ ಹುಡುಗ ಮತ್ತೆ ರೌಡಿ ಹುಡುಗಿ ಇಬ್ಬರು ಸತ್ತು ಬಿದ್ದಿದ್ದಾರೆ. ಆ ಮಾಸ್ಕ್ ದೆವ್ವ ಇವ್ರಗಳ ಕಥೆಯನ್ನು ಮುಗಿಸ್ಬಿಟ್ಟಿದೆ. ಇವಾಗ ಟೋಟಲ್ ಆಗಿ 5 ಜನರ ರೌಡಿ ಗ್ಯಾಂಗ್ ಡೆಡ್ ಬಾಡಿನೇ ಈ ಮನೆಯಲ್ಲಿ ಬಿದ್ದಿದೆ. ಅದನ್ನ ನೋಡಿ ನಮ್ಮ ಹೀರೋ ತುಂಬಾನೇ ಫೀಲ್ ಮಾಡ್ಬಿಟ್ಟು ಅಂತ ಹುಡುಕ್ಬೇಕಾದ್ರೆ ಆ ಮನೆಯಲ್ಲಿರುವ ಕಬೋರ್ಡ್ ಅನ್ನ ಓಪನ್ ಮಾಡ್ತಾನೆ ಹೀರೋ. ನೋಡಿದ್ರೆ ಅದ್ರ ಒಳಗಡೆ ಒಂದು ಸ್ಕೂಲ್ ಹುಡುಗಿಯ ಡೆಡ್ ಬಾಡಿ ಇದೆ, ಅದು ಮಾಸ್ಕ್ ಹಾಕಿದೆ. ಸೊ ನಮ್ಮ ಹೀರೋ ಆ ಮಾಸ್ಕ್ ಅನ್ನ ರಿಮೂವ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಇಲ್ಲೇ ದೊಡ್ಡ ಟ್ವಿಸ್ಟ್, ಅದು ಬೇರೆ ಯಾರು ಇಲ್ಲ, ಆ ಮಾಸ್ಕ್ ದೆವ್ವ ನಮ್ಮ ಹೀರೋಯಿನೇ. ಶ್ಯಾಗಿ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನೇ. ನಮ್ಮ ಹೀರೋಯಿನ್ ಹೇಗೆ ಸತ್ತಿರ್ಬೋದು? ಇವಾಗ ಫ್ಲಾಶ್ ಬ್ಯಾಕ್. ನಮ್ಮ ಹೀರೋಯಿನ್ ಆ ಸ್ಕೂಲ್ ಅಲ್ಲೇ ಓದುತ್ತಾ ಇರ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ ಕನ್ನಡಿ ಹಾಕಿರೋ ಹುಡುಗಿ ಇದ್ದಾಳಲ್ಲ, ಅವಳನ್ನ ರೌಡಿ ಗ್ಯಾಂಗ್ ಹುಡುಗಿರು ತುಂಬಾನೇ ಟಾರ್ಚರ್ ಮಾಡ್ತಾನೆ ಇದ್ದಿದ್ದಾರೆ, ಡಿಸ್ಟರ್ಬ್ ಮಾಡ್ತಾನೆ ಇದ್ದಿದ್ದಾರೆ. ಆ ಹುಡುಗಿನ ಇಟ್ಟು ಇವ್ರುಗಳು ತುಂಬಾನೇ ಫನ್ ಮಾಡ್ತಾ ಇದ್ದಿದ್ದಾರೆ. ಅದಕ್ಕೆ ಆ ಕ್ಲಾಸ್ ಟೀಚರ್ ರೌಡಿ ಹುಡುಗಿನ ಕರೆದು ನೀನು ಈ ತರ ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದೆಯಂತೆ, ಡಿಸ್ಟರ್ಬ್ ಮಾಡ್ತಾ ಇದೆಯಂತೆ, ಪರ್ಟಿಕ್ಯುಲರ್ ಆಗಿ ಒಂದು ಹುಡುಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಇನ್ ಮುಂದೇನು ನೀನು ಇದೇ ತರ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಅಷ್ಟೇ ನಿನಗೆ ಅಂತ ತುಂಬಾ ಭಯಂಕರವಾಗಿ ರೌಡಿ ಹುಡುಗಿಗೆ ಬೈದು ಬಿಟ್ಟು ಹೋಗ್ತಾರೆ ಟೀಚರ್. ಆದ್ರೆ ಟೀಚರು ಗೊತ್ತಿಲ್ಲದೆ ಕಂಪ್ಲೇಂಟ್ ಲೆಟರ್ ಅನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಸೊ ಅದನ್ನ ನೋಡಿದ ರೌಡಿ ಹುಡುಗಿ ಆ ಲೆಟರ್ ಅನ್ನ ತಗೊಂಡು ಕ್ಲಾಸಿಗೆ ಬಂದು ನನ್ ಮೇಲೇನೆ ಕಂಪ್ಲೇಂಟ್ ಕೊಡುವಷ್ಟು ನಿಮಗೆ ಕೊಬ್ಬು ಬಂದ್ಬಿಟ್ಟಿದ್ಯಾ, ಯಾವಳೆ ಅವಳು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಆ ಲೆಟರ್ ಅಲ್ಲಿ ಬರ್ದಿರುವ ಹ್ಯಾಂಡ್ ರೈಟಿಂಗ್ ಅನ್ನು ಕ್ಲಾಸ್ ರೂಮ್ ಅಲ್ಲಿ ಇರೋ ಎಲ್ಲಾ ಹುಡುಗಿರ ಹ್ಯಾಂಡ್ ರೈಟಿಂಗ್ ಅನ್ನು ಮ್ಯಾಚ್ ಮಾಡಿ ನೋಡ್ತಾ ಇದ್ದಾಳೆ. ಅದ್ರಲ್ಲಿ ನಮ್ಮ ಹೀರೋಯಿನ್ ಅವಳ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಆಗ್ತಾ ಇದೆ. ಅಷ್ಟೇ ಆ ರೌಡಿ ಗ್ಯಾಂಗ್ ನಮ್ಮ ಹೀರೋಯಿನ್ ಅನ್ನ ಹಿಡಿದು ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ದಾರೆ, ಲೈಟರ್ ನ ಯೂಸ್ ಮಾಡಿ ಹೆದರ್ಸ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಯಾರಿಗಾಗಿ ಟೀಚರ್ ಹತ್ರ ಕಂಪ್ಲೇಂಟ್ ಮಾಡಿರ್ತಾಳೆ, ಆ ಕನ್ನಡಿ ಹಾಕಿರೋ ಹುಡುಗಿಗಾಗಿ ತಾನೆ. ಆದ್ರೆ ಈ ರೌಡಿ ಗ್ಯಾಂಗು ನಮ್ಮ ಹೀರೋಯಿನ್ ಟಾರ್ಚರ್ ಮಾಡ್ತಾ ಇರ್ಬೇಕಾದ್ರೆ ಆ ಕನ್ನಡಿ ಹುಡುಗಿ ಅದನ್ನ ಕೇರೆ ಮಾಡ್ತಾ ಇಲ್ಲ, ಹೆದರ್ಕೊಂಡು ಸೈಲೆಂಟ್ ಆಗಿ ಕೂತಿದ್ದಾಳೆ. ಆ ಕ್ಲಾಸ್ ಅಲ್ಲಿರೋ ಬೇರೆ ಹುಡುಗರು ಎಲ್ಲರೂ ಆ ರೌಡಿ ಗ್ಯಾಂಗ್ ಹೆದರ್ಕೊಂಡು ಸುಮ್ನೇನೆ ಕೂತಿದ್ದಾರೆ. ನಮ್ಮ ಹೀರೋಯಿನ್ ಆಮೇಲೆ ಮನೆಗೆ ಬಂದು ಅವಳ ತಂದೆ ಹತ್ರ ಎಲ್ಲವನ್ನು ಹೇಳ್ಕೊತಾಳೆ. ಅದಕ್ಕೆ ತಂದೆ ನಾನ್ ಬೇಕಾದ್ರೆ ಸ್ಕೂಲಿಗೆ ಬಂದು ಕಂಪ್ಲೇಂಟ್ ಮಾಡ್ಲಮ್ಮ ಅಂತ ಕೇಳ್ಬೇಕಾದ್ರೆ ಇಲ್ಲಪ್ಪ ಬೇಡ, ಆ ತರ ಎಲ್ಲ ಮಾಡಬೇಡಿ, ನೀವು ಬಂದು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದು ನನಗೇನೆ ಅಪಾಯ ಆಗೋದು, ನಾನೇ ನೋಡ್ಕೋತೀನಿ ಬಿಡಿ ಅನ್ನೋ ತರ ಹೇಳಿ ಅವಳ ತಂದೆಯನ್ನ ಸಮಾಧಾನ ಮಾಡ್ತಾಳೆ ಶ್ಯಾಗಿ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಮತ್ತೆ ಆ ರೌಡಿ ಗ್ಯಾಂಗು ನಮ್ಮ ಹೀರೋಯಿನ್ ಹಿಡಿದು ತುಂಬಾನೇ ಟಾರ್ಚರ್
ಮಾಡ್ತಾ ಇದ್ದಾರೆ. ಆವಾಗ ರೌಡಿ ಹುಡುಗಿ ಒಂದು ಮಾಸ್ಕ್ ಅನ್ನ ತೆಗೆದು ನಮ್ಮ ಹೀರೋಯಿನ್ ಮುಖಕ್ಕೆ ಹಾಕಿ, ಇನ್ ಮುಂದೆ ಯಾವಾಗ್ಲೂ ನೀನು ಮಾಸ್ಕ್ ಹಾಕೊಂಡೇ ಇರಬೇಕು, ಅದನ್ನ ತೆಗೆದ್ರೆ ಅಷ್ಟೇ ನಿನ್ನನ್ನ ಕೊಂದೇ ಬಿಡ್ತೀವಿ ಅಂತ ಹೆದರ್ಸ್ತಾ ಇದ್ದಾರೆ. ಸೊ ಬೇರೆ ದಾರಿ ಇಲ್ಲದೆ ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಸುತ್ತಾಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆದ್ರೆ ಆ ಸ್ಕೂಲಲ್ಲಿ ಇರೋ ಬೇರೆ ಸ್ಟೂಡೆಂಟ್ಸ್ ಯಾರುವೇ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಆ ರೌಡಿ ಗ್ಯಾಂಗಿಗೆ ಹೆದರ್ಕೊಂಡು ಸೈಲೆಂಟ್ ಆಗಿ ಇರ್ತಾ ಇದ್ದಾರೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಕ್ಲಾಸ್ ಟೀಚರ್, ಏನು ನೀನು ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಇರ್ತೀಯಲ್ಲ ಅಂತ ಮಾಸ್ಕ್ ನ ಬಿಚ್ಚಿ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ. ಇದೇನೇ ಚಾನ್ಸು ಅಂತ ಮತ್ತೆ ಆ ರೌಡಿ ಹುಡುಗಿ ನಮ್ಮ ಹೀರೋಯಿನ್ ಹಿಡಿದು ತುಂಬಾನೇ ಟಾರ್ಚರ್ ಮಾಡ್ತಾಳೆ. ಏನು ನೀನು ಮಾಸ್ಕ್ ಹಾಕ್ತಾ ಇದೀಯಾ? ಮಾಸ್ಕ್ ಹಾಕ್ಬೇಕು, ಓಕೆ. ಆದ್ರಿಂದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ನಾವು ಈ ಕ್ಲಾಸ್ ಸ್ಟೂಡೆಂಟ್ಸ್ ಗಾಗಿ ತಾನೇ ಆ ಲೆಟರ್ ಅನ್ನ ಬರೆದು ಹಾಕಿದ್ದು, ಇವ್ರುಗಳಿಗೆ ಒಳ್ಳೇದು ಮಾಡ್ಬೇಕು ಅಂತ ತಾನೇ ನಾವು ಮಾಡಿದ್ದು. ಆದ್ರೆ ಈ ಸ್ಟೂಡೆಂಟ್ಸ್ ಒಬ್ಬರು ಏನು ಎಂತ ಅಂತ ಕೂಡ ನನ್ನ ಬಗ್ಗೆ ಕೇರ್ ಮಾಡ್ತಾ ಇಲ್ವಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಅವಳ ಮನೆಯಲ್ಲಿ ನೇಣ ಹಾಕೊಂಡು ಸತ್ತೋಗಿದ್ದಾಳೆ ಶ್ಯಾಗಿ. ಸರಿ, ಸತ್ತಿದ್ದು ಒಬ್ಬಳು ತಾನೆ, ಮತ್ತೆ ಹೇಗೆ ಎರಡು ದೆವ್ವ ಒಂದೇ ರೂಪದಲ್ಲಿ? ಅಂದ್ರೆ ನಮ್ಮ ಹೀರೋಯಿನ್ ಸಾಯೋಕ್ಕೂ ಮುಂಚೆ ತುಂಬಾ ಒಳ್ಳೆ ಹುಡುಗಿಯಾಗಿ ಇದ್ದಿದ್ದಾಳೆ. ಆದ್ರೆ ಸಾಯ್ಬೇಕಾದ್ರೆ ನಮಗೆ ಹೆಲ್ಪ್ ಮಾಡೋಕೆ ಯಾರುವೇ ಬಂದಿಲ್ವಲ್ಲ ಅಂತ ತುಂಬಾ ಕೋಪದಿಂದ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಹುಡುಗಿ. ಆದ್ರಿಂದಾನೇ ಎರಡು ದೆವ್ವ ಆಗ್ಬಿಟ್ಟಿರೋದು. ಒಂದು ನಮ್ಮ ಹೀರೋಯಿನ್ ರೂಪದಲ್ಲೇ ಇರುವ ಒಳ್ಳೆ ಆತ್ಮ, ಇನ್ನೊಂದು ರಿವೆಂಜ್ ತಗೊಳ್ಳೋದಕ್ಕೆ ಕಾಯ್ತಾ ಇರುವ ಮಾಸ್ಕ್ ಹಾಕೊಂಡಿರುವ ಕ್ರೂರ ದೆವ್ವ ಅನ್ನೋದು ನಮ್ಮ ಹೀರೋಗೆ ಗೊತ್ತಾಗ್ತಾ ಇದೆ. ಸರಿ, ಮತ್ತೆ ಏನಾದ್ರೂ ಸಿಗುತ್ತಾ ಅಂತ ನಮ್ಮ ಹೀರೋ ಹುಡುಕಿ ನೋಡ್ಬೇಕಾದ್ರೆ ಆ ಮನೆಯಲ್ಲಿ ನಮ್ಮ ಹೀರೋಯಿನ್ ಅವಳ ಡೈರಿ ಸಿಗುತ್ತೆ. ಈ ಡೈರಿಯನ್ನ ಎಲ್ಲೋ ನೋಡಿದ ಹಾಗೆ ಇದೆಯಲ್ಲ ಅಂತ ಓಪನ್ ಮಾಡಿ ನೋಡಿದ್ರೆ ಅದು ನಮ್ಮ ಹೀರೋ ಅವನು ಚಿಕ್ಕದನಲ್ಲಿ ಮಿಸ್ ಮಾಡ್ಕೊಂಡಿದ್ದ ಅವನ ನೋಟ್ ಬುಕ್ಕೇ ಅದು. ಆವಾಗ್ಲೇನೆ ನಮ್ಮ ಹೀರೋಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ, ಚಿಕ್ಕದನಲ್ಲಿ ಇವನ ಕ್ಲಾಸ್ಮೇಟ್ ಆಗಿ ಶ್ಯಾಗಿ ಇದ್ದಿದ್ದು ಅಂತ. ಆಮೇಲೆ ಮತ್ತೆ ಹುಡುಕಿ ನೋಡ್ಬೇಕಾದ್ರೆ ಒಂದು ನೋಟ್ ಬುಕ್ ಅಲ್ಲಿ 6 ಜನರ ಹೆಸರನ್ನ ಬರ್ದಿಟ್ಟಿದೆ, ಅದರಲ್ಲಿ 5 ಜನರ ಹೆಸರನ್ನ ಹೊಡೆದಾಕಿದೆ. ಅಂದ್ರೆ ಆ ರೌಡಿ ಗ್ಯಾಂಗ್ ಕಥೆಯನ್ನ ಮುಗಿಸಿದ್ದಾಳೆ ಶ್ಯಾಗಿ. ಇನ್ನ ಒಬ್ಬಳ ಹೆಸರು ಮಾತ್ರ ಬ್ಯಾಲೆನ್ಸ್ ಇದೆ. ಹಾಗಾದ್ರೆ ಅದು ಯಾರು? ಆ ಕನ್ನಡಿ ಹಾಕಿದ್ಲಲ್ಲ ಹುಡುಗಿ, ಆ ಹುಡುಗಿನೇ. ಅವಳನ್ನು ಸಾಯಿಸಬೇಕು ಅನ್ಕೊಂಡಿದ್ದಾಳೆ ಶ್ಯಾಗಿ. ಸೊ ನೆಕ್ಸ್ಟ್ ಶ್ಯಾಗಿ ಆ ಕನ್ನಡಿ ಹಾಕಿರೋ ಹುಡುಗಿಯನ್ನೇ ಸಾಯಿಸೋದು ಅಂತ ತಿಳ್ಕೊಂಡ ನಮ್ಮ ಹೀರೋ ಬೇಗ ಹೊರಟು ಆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಇವಾಗ ಸ್ಕೂಲ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ. ಹೋಗೋಕು ಮುಂಚೆ ನಮ್ಮ ಹೀರೋ ಅವನ ಅಂಕಲ್ಗೆ ಫೋನ್ ಮಾಡಿ, ಈ ತರ ಶ್ಯಾಗಿ ಅವಳ ಡೆಡ್ ಬಾಡಿ ಅವಳ ಮನೆಯಲ್ಲೇ ಇರೋದು, ನೀವು ಅದನ್ನ ಮಾತ್ರ ತಗೊಂಡು ಹೋಗಿ ಅವಳಿಗೆ ಫ್ಯೂನರಲ್ ಮಾಡ್ಬಿಡಿ, ಆವಾಗ್ಲೇನೆ ಅವಳ ಆತ್ಮ ಶಾಂತಿ ಆಗುತ್ತೆ, ಮೇಲೋಕಕ್ಕೆ ಹೋಗ್ಬಿಡುತ್ತೆ. ಹಾಗಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಅವನ ಅಂಕಲ್ ಹೆದರ್ಕೊಂಡ್ರು ಕೂಡ ಇದನ್ನ ನಾನು ನಿನಗಾಗಿ ಮಾಡ್ತೀನಿ ಅಂತ ಡೈರೆಕ್ಟ್ ಶ್ಯಾಗಿ ಮನೆಗೆ ಹೋಗ್ತಾ ಇದ್ದಾನೆ ಅಂಕಲ್. ಈ ಕಡೆ ಸ್ಕೂಲಲ್ಲಿ ನೈಟ್ ಸ್ಪೆಷಲ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಆವಾಗ ಟೀಚರ್ ಅವರ ಮೊಬೈಲ್ ಇಂದ ಎಲ್ಲ ಸ್ಟೂಡೆಂಟ್ಸಿಗೂ ಮೆಸೇಜ್ ಬರ್ತಾ ಇದೆ. ಎಲ್ಲ ಸ್ಟೂಡೆಂಟ್ಸ್ ಬೇಗ ಲೈಬ್ರರಿಗೆ ಬನ್ನಿ ಅಂತ ಮೆಸೇಜ್ ಬಂದಿದೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಹೊರಟು ಲೈಬ್ರರಿಗೆ ಹೋಗ್ತಾರೆ. ಆಕ್ಚುಲಿ ಆ ಮೆಸೇಜ್ ಅನ್ನ ಯಾರು ಕಳಿಸಿದ್ದಾರೆ ಅಂದ್ರೆ ಮಾಸ್ಕ್ ಹಾಕಿರೋ ದೆವ್ವಾನೆ ಟೀಚರ್ ಅವರ ಫೋನ್ ಅನ್ನ ಯೂಸ್ ಮಾಡಿ ಎಲ್ಲ ಸ್ಟೂಡೆಂಟ್ಸಿಗೂ ಲೈಬ್ರರಿಗೆ ಬನ್ನಿ ಅಂತ ಮೆಸೇಜ್ ಕಳಿಸಿರೋದು. ಯಾಕೆ ಅಂದ್ರೆ ಲೈಬ್ರರಿ ಪೂರ್ತಿ ಪೆಟ್ರೋಲ್ ಅನ್ನು ಸುರಿದು ಸ್ಟೂಡೆಂಟ್ಸ್ ಎಲ್ಲರೂ ಬಂದ ಮೇಲೆ ಬೆಂಕಿ ಇಟ್ಟು ಎಲ್ಲರನ್ನು ಕೊಂದು ಬಿಡಬೇಕು ಅನ್ನೋದೇ ಮಾಸ್ಕ್ ಹಾಕೊಂಡಿರುವ ದೆವ್ವದ ಮಾಸ್ಟರ್ ಪ್ಲಾನ್. ಅದೇ ತರ ಎಲ್ಲ ಸ್ಟೂಡೆಂಟ್ಸ್ ಆ ಲೈಬ್ರರಿಗೆ ಬಂದಾಯ್ತು. ನಮ್ಮ ಹೀರೋನು ಕರೆಕ್ಟ್ ಆದ ಟೈಮ್ಗೆ ಅಲ್ಲಿಗೆ ಬರ್ತಾನೆ. ಆ ಮಾಸ್ಕ್ ದೆವ್ವ ಹತ್ರ ಮಾತಾಡಿ ಅದನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ ನಮ್ಮ ಹೀರೋ. ಅದಕ್ಕೆ ಆ ದೆವ್ವ, ಸ್ಟೂಡೆಂಟ್ಸ್ ಎಲ್ಲರ ಒಳ್ಳೇದಕ್ಕಾಗಿ ನಾನು ಕಂಪ್ಲೇಂಟ್ ಮಾಡಿದ್ದು, ಆದ್ರೆ ನನಗೆ ಒಂದು ಪ್ರಾಬ್ಲಮ್ ಬಂದಾಗ ಈ ಸ್ಟೂಡೆಂಟ್ಸ್ ಯಾರುವೇ ಕೇರೆ ಮಾಡಿಲ್ಲ, ನನಗೆ ಸಹಾಯನೇ ಮಾಡ್ಲಿಲ್ಲ. ಸೊ ಇವ್ರುಗಳಿಗೆಲ್ಲರನ್ನು ನಾನು ಸಾಯಿಸ್ತೀನಿ ಅಂತ ಕೈಯಲ್ಲಿ ಒಂದು ಲೈಟರ್ ಅನ್ನ ಹಿಡ್ಕೊಂಡು ನಿಂತಿದೆ ದೆವ್ವ. ಮಾಸ್ಕ್ ದೆವ್ವನ ನೋಡಿದ ತಕ್ಷಣ ಸ್ಟೂಡೆಂಟ್ಸ್ ಎಲ್ಲರೂ ಹೆದರ್ಕೋತಾ ಇದ್ದಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಆ ಮಾಸ್ಕ್ ದೆವ್ವನ ಎಷ್ಟೋ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾವನೆ. ಆದ್ರೆ ಆ ಮಾಸ್ಕ್ ದೆವ್ವ ಕೇಳೋ ತರಾನೇ ಇಲ್ಲ. ಲೈಟರ್ ಅನ್ನ ಕೆಳಗಡೆ ಹಾಕ್ಬಿಡ್ತಾ ಇದೆ. ಇನ್ನೇನು ಬೆಂಕಿ ಹಿಡ್ಕೊಂಡು ಎಲ್ಲರೂ ಸತ್ತೋಗ್ತಾರೆ ಅಂತ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಯಾರೋ ಬಂದು ಆ ಲೈಟರ್ ಅನ್ನ ಕ್ಯಾಚ್ ಮಾಡ್ತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಒಳ್ಳೆ ದೆವ್ವ, ನಮ್ಮ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ ಆ ಮಾಸ್ಕ್ ದೆವ್ವ ಹತ್ರ, ನೋಡು ನಾವು ತುಂಬಾ ಒಳ್ಳೆಯವರು, ನಾವು ಈ ತರ ಎಲ್ಲ ಮಾಡಬಾರ್ದು, ಅದು ಇದು ಅಂತ ಎಷ್ಟೋ ಹೇಳ್ತಾಳೆ. ಆದ್ರೆ ಮಾಸ್ಕ್ ದೆವ್ವ ಕೇಳೋ ತರ ಇಲ್ಲ. ಫಟ್ ಅಂತ ಮಾಯವಾಗಿ ಅಲ್ಲಿರೋ ಸ್ಟೂಡೆಂಟ್ ಒಬ್ಬನ ಮೈ ಒಳಗಡೆ ಸೇರ್ಕೊಂಡು ಅಲ್ಲಿರೋರ್ ಎಲ್ಲರನ್ನು ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆವಾಗ ನಮ್ಮ ಹೀರೋ ಅವನ ಕೈಯಲ್ಲಿರುವ ಡಾಲರ್ ನ ಯೂಸ್ ಮಾಡಿ ಇವಾಗ ಮಾಸ್ಕ್ ದೆವ್ವ ಯಾರ್ ಮೈ ಒಳಗಡೆ ಸೇರ್ಕೊಂಡಿದೆ ಅಂತ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾನೆ. ಹಾಗೆ ನೋಡ್ಬೇಕಾದ್ರೆ ಕನ್ನಡಿ ಹಾಕೊಂಡಿರ್ತಾಳಲ್ಲ ಹುಡುಗಿ, ಅವಳ ಮೈ ಒಳಗಡೆನೆ ಸೇರ್ಕೊಂಡಿದೆ ಮಾಸ್ಕ್ ದೆವ್ವ. ಸೊ ನಮ್ಮ ಹೀರೋ ಶ್ಯಾಗಿ ಮನೆಯಿಂದ ತಗೊಂಡಿದ್ದ ಡೈರಿನ ತಂದು ಆ ಕನ್ನಡಿ ಹುಡುಗಿ ಮುಂದೆ ತೋರಿಸ್ತಾನೆ. ಇವಾಗ ಫ್ಲಾಶ್ ಬ್ಯಾಕ್. ಶ್ಯಾಗಿನು ನಮ್ಮ ಹೀರೋನು ಚಿಕ್ಕದನಲ್ಲಿ ತುಂಬಾನೇ ಒಳ್ಳೆ ಫ್ರೆಂಡ್ಸ್ ಆಗಿ ಇದ್ದಿರ್ತಾರೆ. ಇಬ್ಬರು ಅದೇ ಸ್ಕೂಲಲ್ಲಿ ಓದುತ್ತಾ ಇದ್ದಿರ್ತಾರೆ. ಒಂದು ದಿನ ನಮ್ಮ ಹೀರೋಗೆ ದೆವ್ವನ ನೋಡೋ ಶಕ್ತಿ ಸಿಕ್ಕಿರುತ್ತೆ ಅಲ್ವಾ. ಸೊ ಆ ಚಿಕ್ಕ ಹುಡುಗಿಯ ಡೆಡ್ ಬಾಡಿನ ಪೊಲೀಸರ್ಸ್ಗೆ ತೋರ್ಸ್ಕೊಡೋಕೆ ಹೋಗಿರ್ತಾನೆ ಅಲ್ವಾ ಚಿಕ್ಕದನಲ್ಲಿ ನಮ್ಮ ಹೀರೋ. ಆವಾಗ ಅವನ ಡೈರಿಯನ್ನ ಸ್ಕೂಲಲ್ಲೇ ಮಿಸ್ ಮಾಡಿ ಹೋಗ್ಬಿಟ್ಟಿದ್ದಾನೆ ಹೀರೋ. ಶ್ಯಾಗಿನ ಆ ಡೈರಿನ ತಗೊಂಡು, ಸರಿ ನಾಳೆ ಹೀರೋ ಸ್ಕೂಲಿಗೆ ಬರ್ಬೇಕಾದ್ರೆ ಅವನಿಗೆ ಕೊಟ್ಬಿಡೋಣ ಅಂತಾನೆ ತಗೊಂಡು ಹೋಗಿರ್ತಾನೆ.
ಮಡಗಿರ್ತಾಳೆ. ಆದ್ರೆ ನೆಕ್ಸ್ಟ್ ದಿನದಿಂದಾನೇ ಹೀರೋ ಸ್ಕೂಲಿಗೇನೆ ಬಂದಿರಲ್ಲ, ಊರನ್ನೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ನಮ್ಮ ಹೀರೋ ಅವನ ಫ್ಯಾಮಿಲಿ. ಸೊ ಯಾವತ್ತಿದ್ರು ಹೀರೋ ಅವನ ಡೈರಿನ ನಾವು ಕೊಡ್ಲೇಬೇಕು ಅಂತ ತಗೊಂಡು ಮಡಗಿರ್ತಾಳೆ ಹೀರೋಯಿನ್. ಮತ್ತೆ ನಾನು ಯಾವಾಗ ಹೀರೋನ ನೋಡ್ತೀನೋ ಆವಾಗ ಅವನಿಗೆ ಈ ಡೈರಿನ ನಾನು ಕೊಡ್ಬೇಕು ಅನ್ನೋ ತರ ಈ ಶಾಗಿ ನಮ್ಮ ಹೀರೋ ಅವನ ಡೈರಿನ ತಗೊಂಡು ಮಡಗಿರ್ತಾಳೆ. ಸೊ ಹೀರೋ ಇವಾಗ ಪ್ರೆಸೆಂಟ್ ಅಲ್ಲಿ ಮಾಸ್ಕ್ ದೆವ್ವ ಹತ್ರ ಆ ಡೈರಿಯನ್ನ ತೋರಿಸಿ ನೀನು ನಾನು ಚಿಕ್ಕದನಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿ ಇದ್ವಿ ಅಂತ ಹೇಳ್ಬೇಕಾದ್ರೆ ಹಾಗೆ ಮಾಸ್ಕ್ ಹಾಕಿರುವ ದೆವ್ವ ಒಳ್ಳೆ ರೂಪಕ್ಕೆ ಚೇಂಜ್ ಆಗುತ್ತೆ. ಆವಾಗ ಹೀರೋಯಿನ್ ಈ ಡೈರಿನ ನಿನಗೆ ಯಾವತ್ತಿದ್ರೂ ಕೊಡ್ಬೇಕು ಅಂತಾನೆ ತಗೊಂಡು ಮಡಗಿದ್ದೆ ಅಂತ ಮಾತಾಡ್ಕೊಂಡೆ ಹತ್ರ ಬಂದು ನಮ್ಮ ಹೀರೋಗೆ ಅಂಕಲ್ ಒಂದು ಪವರ್ಫುಲ್ ಚಾಕುನ ಕೊಟ್ಟು ಕಳ್ಸಿದ್ರಲ್ವಾ ಅದನ್ನ ತಗೊಂಡು ಅವಳೇ ಚುಚ್ಕೋತಾ ಇದ್ದಾಳೆ ಹೀರೋಯಿನ್. ಅದೇ ಸಮಯದಲ್ಲಿ ಈ ಕಡೆ ಅಂಕಲ್ ನಮ್ಮ ಹೀರೋಯಿನ್ ಅವಳ ಡೆಡ್ ಬಾಡಿಗೆ ಫ್ಯೂನರಲ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಹಾಗೆ ಮಾಯವಾಗ್ತಾ ಇದ್ದಾಳೆ, ಸ್ವರ್ಗಕ್ಕೆ ಹೋಗ್ತಾ ಇದ್ದಾಳೆ. ಸ್ವಲ್ಪ ದಿನದ ನಂತರ ನಮ್ಮ ಹೀರೋಯಿನ್ ಅವಳ ಸಮಾಧಿಗೆ ಎಲ್ಲ ಸ್ಟೂಡೆಂಟ್ಸ್ ಬಂದು ಫೀಲ್ ಮಾಡ್ತಾ ನಿಂತಿದ್ದಾರೆ. ನಮ್ಮ ಹೀರೋ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ. ಇವಾಗ ಮತ್ತೆ 5 ವರ್ಷಗಳ ನಂತರ ನಮ್ಮ ಹೀರೋ ಕೆಲ್ಸಕ್ಕೆ ಹೊರಡೋದಕ್ಕಾಗಿ ರೆಡಿ ಆಗ್ತಾ ಇದ್ದಾನೆ. ಆವಾಗ ಅಂಕಲ್ ಆ ಮೆಂಟಲ್ ದೆವ್ವ ಇದೆಯಲ್ಲ ಅದ್ರ ಜೊತೆ ಕೂತು ಆಟ ಆಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋ ಅಂಕಲ್ ನೀವು ಯಾಕೆ ಸುಮ್ನೆ ಈ ದೆವ್ವವನ್ನೇ ಮದ್ವೆ ಆಗ್ಬಾರ್ದು ಅಂತ ಕಿಂಡಲ್ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೊರಡ್ತಾನೆ. ಏನ್ ಕೆಲ್ಸ ಸಿಕ್ಕಿದೆ ನಮ್ಮ ಹೀರೋಗೆ ಅಂತ ನೋಡಿದ್ರೆ ನಮ್ಮ ಹೀರೋ ಓದುತ್ತಾ ಇದ್ನಲ್ವಾ ಸ್ಕೂಲ್, ಅದೇ ಸ್ಕೂಲ್ ಅಲ್ಲಿ ಇವಾಗ ಟ್ರೈನಿಂಗ್ ಟೀಚರ್ ಆಗಿ ಕೆಲ್ಸ ಸಿಕ್ಕಿದೆ ನಮ್ಮ ಹೀರೋಗೆ. ಸೊ ಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಹೀರೋನ ಇಂಟ್ರೋ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಮ್ಮ ಹೀರೋನು ಎಲ್ಲಾ ಸ್ಟೂಡೆಂಟ್ಸ್ ಹತ್ರನು ಚೆನ್ನಾಗಿ ಮಾತಾಡಿಬಿಟ್ಟು ಲಾಸ್ಟ್ ರೋವನ್ನ ನೋಡ್ಬೇಕಾದ್ರೆ ಅಲ್ಲಿ ಒಂದು ದೆವ್ವ ಕೂತಿದೆ. ಅದನ್ನ ನೋಡ್ಬಿಟ್ಟು ನಮ್ಮ ಹೀರೋ ಯಾಕೆ ಲಾಸ್ಟ್ ಸೀಟ್ ಮಾತ್ರ ಖಾಲಿಯಾಗಿದೆ, ಸ್ಟೂಡೆಂಟ್ ಬಂದಿಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲರೂ ಆ ಸ್ಟೂಡೆಂಟ್ ಲಾಸ್ಟ್ ವೀಕೇನೆ ಸರ್ ಸ್ಕೂಲ್ ನ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆ ದೆವ್ವ ನಮ್ಮ ಹೀರೋವನ್ನೇ ನೋಡ್ತಾ ಇದೆ. ಆದ್ರೂ ನಮ್ಮ ಹೀರೋ ಆ ದೆವ್ವಕ್ಕೆ ನಮ್ಮ ಬಗ್ಗೆ ಗೊತ್ತಾಗ್ಬಿಡ್ಬಾರ್ದು, ಗೊತ್ತಾಗ್ಬಿಟ್ರೆ ಬಂದು ಹೆಲ್ಪ್ ಕೇಳುತ್ತೆ ಅನ್ಕೊಂಡು ನೋಡಿದ್ರು ನೋಡ್ದೇ ಇರೋ ತರ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಹೀರೋ. ಆದ್ರೆ ಆ ದೆವ್ವ ನಮ್ಮ ಹೀರೋ ಮುಂದೆ ಬಂದು ನಿಂತ್ಕೊಂಡು ಅವನನ್ನ ಹೆದರ್ಸ್ತಾ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗ ನೆಕ್ಸ್ಟ್ ಒಂದು ಒಳ್ಳೆ ಮೂವಿ ಜೊತೆ ಬಂದು ಮೀಟ್ ಆಗ್ತೀನಿ. ಈ ಮೂವಿ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಥ್ಯಾಂಕ್ ಯು.